ಗೋವಿಂದ ಇಲ್ಲ ಇವನಿ ಕಣ್ಣಣ್ಣು. ಇವತ್ತು ವರ್ಕೌಟ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಇವತ್ತು ವರ್ಕೌಟೇ ಮಾಡಿಲ್ಲ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇವತ್ತು ಮೇನ್ ಕೆಲಸ ಅಂತಂದರೆ ಪೂಜೆ ಮಾಡೋದು, ಗಾಡಿ ತೊಳೆಯೋದು ಫಸ್ಟು, ಅದಾದ್ಮೇಲೆ ಪೂಜೆ ಮಾಡೋದು. ಅದೇ ದೊಡ್ಡ ಕೆಲಸ ಆಗುತ್ತೆ. ಅದಕ್ಕೆ 2 ಅವರ್ ಬೇಕಾಗುತ್ತೆ. ಇವಾಗ ಆ ಕೆಲಸ ಮಾಡೋಕ್ಕೆ ಹೋಗೋದ ಬನ್ನಿ. ಸೂರ್ಯ ಹುಟ್ಟ ಕಡೆ ಮುಖ ಮಾಡಿ ಗಾಡಿ ತೊಳೆಯೋಕ್ಕೆ ಶುರು ಮಾಡಬೇಕು. ಆದರೆ ನನ್ನ ತಂಗಿ ನಿನ್ನೆ ಬಿಟ್ಟಿರೋ ರಂಗೋಲಿ ಹಾಗೆ ಇದೆ. ಈಗ ಅದ್ರ ಮೇಲೆ ನೀರು ಹಾಕಿದ್ರೆ ಅವಳಂತೂ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ. ಮೊಳದ ಸಂಸಾರನ ಎತ್ತಿ ಹಿಡಿಯೋದಕ್ಕೋಸ್ಕರ ನೀನು ನಂಬಿ ನಾನೇ ಕೆಲಸ ಕೈ ಹಾಕಿದ್ದೀನಿ. ಅಜ್ಞಾನಿ ತಪ್ಪು ಮಾಡಿದ್ರು ಮುನ್ಸ್ಕೋದ್ರೆ ಅನ್ನ ಕೊಟ್ಟು ಕಾಪಾಡಮ್ಮ. ಗಾಡಿ ನಿಲ್ಲಿಸ್ತಿದ್ದಂಗೆ ಗಾಡಿ ತೊಳೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಫಸ್ಟ್ ಕೆಲವೊಂದು ವಸ್ತುಗಳೈತೆ, ಅದನ್ನೆಲ್ಲನೂ ತೆಗೆದು ಒಂದು ಕಡೆ ಸೈಡ್ಗೆ ಇಡಬೇಕು. ಇಲ್ಲ ಅಂತಂದರೆ ಒದ್ದೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಅದನ್ನೆಲ್ಲ ತೆಗೆದಿರ್ತೀನಿ. ಮೊದಲು ಇದು ನನ್ನ ಬ್ಯಾಗು, ಅಂದರೆ ಇದ್ರೊಳಗೆ ಡೈರಿ ಇರುತ್ತೆ. ಇದು ಯಾವಾಗಲೂ ಕೈಗೆ ಸಿಗ್ತಾ ಇರಬೇಕು. ಏನೋ ಯೋಚನೆ ಬಂದಾಗ ಟಕ್ಕಂತ ಬರೆಯೋದಿತ್ತು ಅಂತ ಒಂದು ಬ್ಯಾಗ್ ಇಟ್ಕೊಂಡು ಅದಕ್ಕೊಂದು ಡೈರಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಪೆನ್ಸಿಲ್ಗಳೈತೆ, ಇದರಲ್ಲಿ ಕಲರ್ ಪೆನ್ಸಿಲ್ಗಳೈತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಅದು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಬಾಕ್ಸ್ಗಳಿಗೂ ನೀರು ಹೋಗುತ್ತೆ, ಅದಕ್ಕೆ ಅದನ್ನು ತೆಗೆದುಬಿಡ್ತೀನಿ. ಆಮೇಲೆ ಡ್ಯಾಶ್ ಬೋರ್ಡ್ಗೆ ಜಾಸ್ತಿ ನೀರು ಹೊಡೆಯಲ್ಲ, ಯಾಕಂದರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಐತೆ. ಒಂದು 2-3 ಸತಿ ಚಾರ್ಜಿಂಗ್ ಪಾಯಿಂಟ್ ಹಾಕ್ಸಿದ್ದೀನಿ ನಾನು. ಅದಕ್ಕೆ ಅದು ಜಾಸ್ತಿ ಇದು ಮಾಡೋಕ್ಕೆ ಹೋಗೋಲ್ಲ, ಜಾಸ್ತಿ ನೀರು ಹೊಡಿಯೋಕ್ಕೆ ಹೋಗೋಲ್ಲ. ಒದ್ದೆ ಬಟ್ಟೆ ತಗೊಂಡು ಒರೆಸ್ತೀನಿ. ಆದರೆ ಇದನ್ನೆಲ್ಲ ಎತ್ತು ಮಡಗ್ತೀನಿ ಒಂದು ಕಡೆ. ಪವರ್ ಬ್ಯಾಂಕ್ಗಳು, ಪರ್ಸು, ಅದರೊಳಗೆ ದುಡ್ಡೇ ಅಂತೂ ಇರೋಲ್ಲ. ಇನ್ನು ಸ್ಮೈಲಿ ಬಾಲ್, ಸ್ಮೈಲಿಂಗ್. ಅದು ತುಂಬ ಬೇಜಾರಾದಾಗ, ಕೋಪ ಬಂದಾಗ ಅದನ್ನು ಇಟ್ಕೊಂಡು ಪ್ರೆಸ್ ಮಾಡ್ತಾ ಇರೋದು. ಆವಾಗ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ ಅಂತ. ಯಾವುದೋ ಚೀಪ್ ಟಿಕೆಟ್ ವೇಸ್ಟ್. ಈ ವಾಷಿಂಗ್ ಬೇಕು. ಗಡಿಯಾರಕ್ಕೆ ಬೆಲ್ಟ್ ಹಾಕ್ಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಬೆಲ್ಟು ಮತ್ತು ಮೇಲ್ಗಡೆ ಗ್ಲಾಸು ನಾನು ತುಂಬ ಇಷ್ಟಪಟ್ಟು ವಾಚ್ ಹಾಕ್ಸೋಕ್ಕಾಗಿಲ್ಲ. ಅವತ್ತೊಂದು ಕಡೆ ಹೋಗಿದ್ದೆ ಬೆಲ್ಟ್ ಹಾಕ್ಸೋದ ಅಂತ. ಆ ವಾಚೇ 700 ರೂಪಾಯಿ. ಆದರೆ ಅವನು ಆ ಬೆಲ್ಟ್ಗೆ 400 ಚಿಲ್ಲರೆನೋ 500 ಚಿಲ್ಲರೆನೋ ಕೇಳ್ದ. ಅದಕ್ಕೆ ವಾಪಸ್ ಬಂದಿದ್ದೆ. ಇದು ಮೇನ್ ಐಟಮ್, ಕಾಯಿನ್ಸ್. ಇದೇನಕ್ಕೆ ಅಂತ ತೋರಿಸ್ತೀನಿ, ಹೇಳ್ತೀನಿ, ಇವಾಗಲೇ ಹೇಳ್ತೀನಿ. ಇಷ್ಟು ಕಾಯಿನ್ಗಳೈತೆ ಈ ವಾರ ಸಿಕ್ಕಿರೋದು. ಕೆಲವೊಬ್ಬರು ಚೇಂಜ್ ಕೊಡಲ್ಲ, ಇನ್ನು ಕೆಲವೊಬ್ಬರು ಚೇಂಜ್ ಚೆನ್ನಾಗಿ ಕೊಡ್ತಾರೆ. ಹಂಗಾಗಿ ಇಷ್ಟು ಕಲೆಕ್ಟ್ ಆಗೈತೆ ಈ ವಾರ. ಇದನ್ನು ಏನು ಮಾಡ್ತೀನಿ ಅಂದರೆ, ಇದಿಷ್ಟು ನಾನು ಗಾಡೀಲಿ ಪ್ರತಿದಿನ ಇರೋ ಅಂಥ ವಸ್ತುಗಳು. ಬುಕ್ಸು, ನ್ಯೂಸ್ ಪೇಪರು, ಪವರ್ ಬ್ಯಾಂಕು, ವಾಟ್ರ್ ಬಾಟ್ಲು, ಕಾಯಿನು. ಈಗ ಇದನ್ನೆಲ್ಲನೂ ತೆಗೆದು ಒಂದು ಕಡೆ ಇಡಬೇಕು. ಇಟ್ಟ ಮೇಲೆ ವಾಷಿಂಗ್ ಶುರು ಮಾಡಬೇಕು. ಇವಾಗ ಈ ಥರ ಫಸ್ಟು 1 ರೂಪಾಯಿ ಬೇರೆ, 2 ರೂಪಾಯಿ ಬೇರೆ, 5 ರೂಪಾಯಿ ಬೇರೆ, 10 ರೂಪಾಯಿ ಬೇರೆ. ಇದು ನೋಡಿ ಸ್ಪೆಷಲ್, ಇದೊಂದು 20 ರೂಪಾಯಿ ಕಾಯಿನ್. ಈ ಥರ ಸಪ್ರೇಟ್ ಮಾಡ್ಕೊಂಡು ಎಲ್ಲದರಲ್ಲೂ 2 ಕಾಯಿನ್ನ ಎತ್ತಿ ಸೈಡಿಗೆ ಮಡಿಕೋಬೇಕು. ಯಾಕಂದರೆ ಇದು ಈ ವಾರ ಪೂರ್ತಿ ಬೇಕಲ್ಲ, ಮುಂದಿನ ವಾರಕ್ಕೆ. 10 ರೂಪಾಯಿದೇನು ಬೇಡ, 20 ರೂಪಾಯಿದೇನು ಬೇಡ. ಇದಿಷ್ಟೊಂದು ಸೈಡಿಗೆ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲನೂ ಈ ಗೋಲ್ಕಕ್ಕೆ ತುಂಬೋದೆ. ಈ ಗೋಲ್ಕ ಏನಕ್ಕಪ್ಪ ಅಂತಂದರೆ, ಈ ವರ್ಷ ಡಿಸೆಂಬರ್ಗೆ ತಿರುಪತಿಗೆ ಹೋಗೋದಾ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಅದು ಒಂದು ಅಯ್ಯೋ ಇದೈತಲ್ಲ ಮೇಲೆ ಎತ್ಕೊಂಡ್ರೆ
ನಾನು ಒಬ್ಬನೇ ಅಲ್ಲ, ಪೂರ್ತಿ ನನ್ನ ಫ್ಯಾಮಿಲಿನ ಕರ್ಕೊಂಡೋಗ್ಬೇಕು ಅಂತ ಕೂಗಿಡ್ತಿದ್ದೀನಿ. ಎಷ್ಟಾಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಅವತ್ತೇ ಓಪನ್ ಮಾಡೋದು ಹೋಗೋ ಟೈಮಲ್ಲಿ. ಆಮೇಲೆ ಡಿಸೈಡ್ ಆಗೋದು ಎಷ್ಟು ದುಡ್ಡು ಐತೆ ಅನ್ನೋದ್ರ ಮೇಲೆ ಟ್ರೈನು, ಬಸ್ಸು, ಕಾರು, ಟಿಟಿದು. ಇವಾಗ ಇಲ್ಲಿದ್ದಿದ್ದು ಮ್ಯಾಟು, ಇಲ್ಲಿದ್ದಿದ್ದು ಸೀಟು ಎಲ್ಲ ಪೂರ್ತಿ ಖಾಲಿ ಮಾಡಿದೈತೆ. ಗಾಡಿ ತೊಳೆಯಲು ಬೇಕಾಗಿರುವ ಸಾಮಗ್ರಿಗಳು 2 ವೇಸ್ಟ್ ತುಂಡು, 1 ಪಾತ್ರೆ, ಇದು ಪ್ಲಾಸ್ಟಿಕ್ ಡಬ್ಬ ಇರಬೇಕಿತ್ತು ಬಟ್ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊತಾ ಇದ್ದೀನಿ. ಆಮೇಲೆ ಒಂದು 10 ಶಾಂಪು. ಅಯ್ಯೋ, ಇಷ್ಟೊಂದು ಧೂಳು ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ನೀನ್ ಯಾವಾಗ್ಲೂ ಲಕಲಕ ಮಿಣಮಿಣ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿನ್ ಮೇಲೊಂದು ಸಣ್ಣ ಸೊಳ್ಳೆ ಕುತ್ಕೊಂಡು ನಂಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಒಂದು ರೇಂಜಿಗೆ ವಾಷಿಂಗ್ ಆಯಿತು ಗಾಡಿ ಕಂಪ್ಲೀಟಾಗಿ. ಇವಾಗ ಇದರೊಳಗೆ ಎತ್ಕೊಂಡಿರೋ ವಸ್ತುನ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಇಡಬೇಕು. ಇವನ್ನೆಲ್ಲ ಇಷ್ಟು ನೀಟಾಗಿ ಮಡಗಿ ಎಲ್ಲ ರೆಡಿ ಮಾಡಿದ್ದೀನಿ. ಕೆಳಗಡೆ ಮ್ಯಾಟು, ಫುಟ್ ಮ್ಯಾಟು, ಬ್ಯಾಗು, ಆಮೇಲೆ ಇದು ಮುಖ ಒರೆಸ್ಕೊಳ್ಳೋಕ್ಕೆ ಅಂತ, ಇದು ಪ್ರತಿ ವಾರ ಚೇಂಜ್ ಆಗುತ್ತೆ ಇದು. ಆಮೇಲೆ ಗಾಡಿ ಸೀಟ್ ಒರೆಸೋಕ್ಕೆ ಅಂತ ಇದೊಂದು ಟವಲ್ ಕಟ್ಕೊಂಡಿರ್ತೀನಿ ಇದು. ಆಮೇಲೆ ಯೂನಿಫಾರ್ಮ್, ಈ 3 ಪ್ರತಿ ವಾರ ಗಾಡಿ ಕ್ಲೀನ್ ಆದಾಗ ಚೇಂಜ್ ಮಾಡ್ತೀನಿ. ಈ ಅದರಲ್ಲಾಗ 15 ದಿನಕ್ಕೆ ಒಂದ್ಸತಿ ಇದು ಮ್ಯಾಟು ಒಂದೊಂದು ಸತಿ ಚೇಂಜ್ ಮಾಡ್ತೀನಿ. 15 ದಿನ ಆದರೂ ಆಯಿತು, 1 ತಿಂಗಳಾದರೂ ಆಯಿತು, ಅದು ಕಂಪಲ್ಸರಿ ಇಲ್ಲ. ಬಟ್ ಈ 3 ಮಾತ್ರ ಕಂಪಲ್ಸರಿ ಚೇಂಜ್ ಮಾಡೇ ಮಾಡ್ತೀನಿ. ಫೈನಲಿ ಎಷ್ಟು ನೀಟಾಗಿ ರೆಡಿ ಆಯಿತು ಗಾಡಿ. ವಾಟ್ರ್ ಬಾಟ್ಲನ್ನು ಇಟ್ಕೊಂಡಾಯ್ತು. ಇದಿಷ್ಟು ಪ್ರತಿ ಶನಿವಾರ ನಾನು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಮಾಡುವಂಥ ಕೆಲಸಗಳು. ಗಾಡಿ ತೊಳೆಯೋದಾಗಿರ್ಬೋದು, ಪೂಜೆ ಆಗಿರ್ಬೋದು. ಪ್ರತಿ ವಾರ ಮಿಸ್ ಮಾಡದೆ ಮಾಡ್ತೀನಿ. ಎಲ್ಲೋ ಅಪರೂಪಕ್ಕೆ ಒಂದ್ಸತಿ ಮಿಸ್ ಆಗುತ್ತೆ ಅಷ್ಟೇ. ಇವತ್ತು ವೀಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೈತೆ. ಇಲ್ಲ ಅಂತಂದರೆ 8-10ಕ್ಕೆಲ್ಲ ಮನೆ ಬಿಟ್ಬಿಡ್ತೀನಿ ಪ್ರತಿದಿನ. ನಾನೇನಾದರೂ 8-10ಕ್ಕೆ ಬಿಡಲಿಲ್ಲ ಅಂತಂದರೆ ನನ್ನ ತಂಗಿ ಒಂದು ನನಗೆ ಆಚಾರ ಬಿಡ್ತೀನಿ. ಅದಕ್ಕೋಸ್ಕರ ಬೇಗನೆ ರೆಡಿಯಾಗಿ ಹೊರಟ್ಬಿಡ್ತೀವಿ. ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. 8:00 ಡ್ಯೂಟಿ ಶುರು ಮಾಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.